ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಆಸ್ಟ್ರೋತಾರಿಣಿ ಮಾತಾಡ್ತಿರೋದು. ಈ ದಿನ ಮೀನ ಲಗ್ನ ಮತ್ತು ಮೀನರಾಶಿಯ ಬಗ್ಗೆ ಮಾತಾಡೋಣ. ಯಾರ್ಯಾರು ಮೀನರಾಶಿ ಮತ್ತು ಮೀನ ಲಗ್ನದವರಿದ್ದೀರೋ ಖಂಡಿತವಾಗ್ಲೂ ಪೂರ್ತಿ ಈ ವಿಡಿಯೋವನ್ನ ನೋಡಿ ಉಪಯೋಗಗಳನ್ನ ಪಡ್ಕೊಳ್ಳಿ. ಮೀನರಾಶಿ ಮತ್ತು ಮೀನ ಲಗ್ನದವರು ಮುರುಗನ್ ದೇವಸ್ಥಾನಕ್ಕೆ ಅಂದ್ರೆ ಬೆಟ್ಟದ ಮೇಲಿರುವಂತಹ ಮುರುಗನ್ ದೇವಸ್ಥಾನಕ್ಕೆ ಹೋಗಿ ಬನ್ನಿ, ತುಂಬಾ ಒಳ್ಳೇದಾಗುತ್ತೆ. ಹಾಗೆ ಶಾಲಾ ಮಕ್ಕಳಿಗೆ ಏನಾದ್ರೂ ಬುಕ್ಸ್ ಇರ್ಬೋದು, ಪೆನ್ಸಿಲ್ ಇರ್ಬೋದು, ಯಾವುದಾದ್ರೂ ಗಿಫ್ಟ್ ನ ಕೊಡ್ತಾ ಇರಿ. ದಾನ ಮಾಡೋದ್ರಿಂದ ತುಂಬಾ ಒಳ್ಳೇದಾಗತ್ತೆ. ಹಾಗೆ ಅಕ್ಕಿ ಮತ್ತು ಸಕ್ಕರೆಯನ್ನ ಉಂಡೆಗಳಾಗಿ ಮಾಡಿ, ಅಕ್ಕಿ ಹಿಟ್ಟು ಮತ್ತು ಸಕ್ಕರೆಯನ್ನ ಉಂಡೆಗಳಾಗಿ ಮಾಡಿ ಇದನ್ನ ನದಿ, ಕೆರೆ ಇಲ್ಲೆಲ್ಲ ನೀವು ಹಾಕೋದ್ರಿಂದ ಕೂಡ ನಿಮ್ಮ ಲಕ್ ಚೇಂಜ್ ಆಗುತ್ತೆ. ಹಾಗೆ ಮೀನನ್ನ ತಿನ್ನೋದನ್ನ ಸ್ವಲ್ಪ ಕಮ್ಮಿ ಮಾಡಿ. ಮೀನರಾಶಿ ಮತ್ತು ಮೀನ ಲಗ್ನದವರು ಮೀನನ್ನು ತಿನ್ನೋದನ್ನ ಕಮ್ಮಿ ಮಾಡಿ, ತುಂಬಾ ಒಳ್ಳೇದಾಗುತ್ತೆ. ಅದು ಎಲ್ಲದಕ್ಕಿಂತ ಹೆಚ್ಚು ಏನಂದ್ರೆ, ನೀವು ನಿಮ್ಮ ಪಾದಗಳನ್ನು